ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನಪತ್ರಿಕೆಗಳಲ್ಲಿ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದ ವಿಷಯ ಇತ್ತು. ಸೊ ಅದಕ್ಕಾಗಿ ಈ ಒಂದು ಇದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ಶಿಕ್ಷಕರಿಗೆ ಇನ್ ಮುಂದೆ ಟಿಇಟಿ ಕಡ್ಡಾಯ ಅನ್ನುವಂತ ಒಂದು ನಿರ್ಧಾರವನ್ನ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಇನ್ ಮುಂದೆ ಹಾಗಾದ್ರೆ ಆಗ ಬಯಸುವವರಿಗೆ ಹಾಗೂ ಶಿಕ್ಷಕ ವೃತ್ತಿಯಲ್ಲಿರುವವರಿಗೆಲ್ಲರಿಗೂ ಕೂಡ ಟಿಇಟಿ ಕಡ್ಡಾಯ. ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ. ಟಿಇಟಿ ಕಡ್ಡಾಯ. ಯಾವುದು ತೀರ್ಪು ಕೊಟ್ಟಿರೋದು ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ನಮ್ಗೆಲ್ಲ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪೇ ಅಂತಿಮ ತೀರ್ಪು. ಸರ್ವೋಚ್ಚ ನ್ಯಾಯಾಲಯವನ್ನ ಮೀರಿದ ತೀರ್ಪಿಲ್ಲ. ಈ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ನೀಡಿದ್ದನ್ನು ನಾವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಇದೇ ಹೆಡ್. ಎಲ್ಲ ನ್ಯಾಯಾಲಯಗಳಿಗೂ ಅಂತಿಮ ನ್ಯಾಯಾಲಯ ಹೆಡ್ ಅಂತಂದ್ರೆ ಸುಪ್ರೀಂ ಕೋರ್ಟ್. ಈಗಾಗಲೇ 2011 NCT ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಏನ್ ಮಾಡಿತ್ತಂದ್ರೆ ಟಿಇಟಿಯನ್ನ ಕಡ್ಡಾಯ ಮಾಡಿತ್ತು. 2011 ಶಿಕ್ಷಕ NCT ಏನ್ ಮಾಡಿತ್ತಂದ್ರ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟಿಇಟಿಯನ್ನ ಕಡ್ಡಾಯ ಮಾಡಿತ್ತು. ಅಂದ್ರೆ ಟಿಇಟಿ ಎಲಿಜಿಬಲ್ ಟೆಸ್ಟ್ ಎಲ್ಲರೂ ಪಾಸ್ ಆಗ್ಲೇಬೇಕು ಅಂತೇಳಿ ಕಡ್ಡಾಯ ಮಾಡಿತ್ತು. ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು. ತಮಿಳುನಾಡು ಮತ್ತು ಮಹಾರಾಷ್ಟ್ರ ಇದನ್ನ ಪ್ರಶ್ನಿಸಿ ಟಿಇಟಿ ಕಡ್ಡಾಯ ಅನ್ನುವಂತ ವಿಷಯವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು. ಅದಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಶಿಕ್ಷಕರಾಗುವವರಿಗೆ ಮತ್ತು ಈಗಾಗಲೇ ಸೇವೆಯಲ್ಲಿರುವವರಿಗೆ ಟಿಇಟಿಯನ್ನ ಕಡ್ಡಾಯ ಅಂತ ಹೇಳಿ ತೀರ್ಪನ್ನ ಹೊರಡಿಸಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತ ನಾನು ಇವತ್ತಿನ ಇದ್ರಲ್ಲಿ ಹೇಳ್ತೀನಿ. ಈಗಾಗಲೇ ಸೇವೆಯಲ್ಲಿರುವವರಿಗೆ ಮುಂಬಡ್ತಿ ಪಡ್ಕೊಂತಿದ್ರೆ, ಈಗ ಸೇವೆಯಲ್ಲಿರುವವರಿಗೆ ಈಗಾಗಲೇ ಸೇವೆಯಲ್ಲಿರುವವರಿಗೆ ಈಗ ಆಲ್ರೆಡಿ ಟೀಚರ್ ಆಗಿದಾರಲ್ಲ ಅವ್ರಿಗೂ ಈಗ ಟಿಇಟಿ ಕಡ್ಡಾಯ ಅನ್ನೋದಕ್ಕಿಂತ ಮುಂಚೆಗೆ ಟಿಇಟಿ ಇರಲಿಲ್ಲ. ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇರಲ್ಲ. ಸಿಇಟಿ ಬರೆದ್ಬಿಟ್ಟು ಪಾಸ್ ಆಗಿ ಶಿಕ್ಷಕರ ಒಂದು ನೇಮಕಾತಿಯಲ್ಲಿ ತೆರಗಡೆ ಹೊಂದಿ ಆಲ್ರೆಡಿ ಶಿಕ್ಷಕರಾಗಿರುವವರಿಗೆ, ಸೇವೆಯಲ್ಲಿರುವವರಿಗೆ ಹಾಗೂ ಮುಂದೆ ಈಗ ಸೇವೆಗೆ ಸೇರುವವರಿಗೆ, ಶಿಕ್ಷಕ ಸೇವೆಯಲ್ಲಿರುವವರಿಗೆ ಮತ್ತು ಸೇವೆಗೆ ಸೇರುವವರಿಗೆ ಈಗಾಗಲೇ ಸೇವೆಯಲ್ಲಿರುವವರು ಈಗ ಮುಂದೆ ಟೀಚರ್ ಆಗೋರು ಎಲ್ಲರೂ ಕಂಪಲ್ಸರಿ ಟಿಇಟಿಯನ್ನ ಪಾಸ್ ಮಾಡ್ಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದುವರೆದು ಹೇಳಿದೆ. ಸೇವೆಯಲ್ಲಿರುವವರಿಗೆ ಪ್ರಮೋಷನ್ ಆಗ್ಬೇಕಾದ್ರೆ ಟಿಇಟಿ ಕಡ್ಡಾಯ. ಮುಂಬಡ್ತಿ ಅಂತ ಹೇಳ್ತೀವಿ ನಾವು. ಶಿಕ್ಷಕರಾಗುವವರಿಗೆ ಸೇವೆಗೆ ಬಡ್ತಿ ಹೊಂದಬೇಕಾದ್ರೆ, ಮುಂದೆ ಮುಂಬಡ್ತಿ ಹೊಂದಬೇಕಾದ್ರೆ ಏನ್ ಬೇಕು, ಟಿಇಟಿ ಪಾಸ್ ಆಗಿರ್ಲೇಬೇಕು ಅಂತ ಹೇಳಿದೆ. ಸೇವೆಗೆ ಸೇರುವವರಿಗೂ ಈಗಾಗಲೇ ಕಡ್ಡಾಯ. ಇನ್ ಮುಂದೆ ಸೇವೆಗೆ ಸೇರುವವರಿಗೆ ಟಿಇಟಿ ಕಡ್ಡಾಯವಾಗಿ ಇರಲೇಬೇಕು. ಈಗಾಗಲೇ ನಮ್ಗೆ ಗೊತ್ತಿದೆ, PSTR ಮತ್ತು GPSTRಗೆ ಪೇಪರ್ 1 ಮತ್ತು ಪೇಪರ್ 2 2 ಪತ್ರಿಕೆಗಳಿದ್ವು. ಅದರಲ್ಲಿ ಪಾಸ್ ಆಗ್ಲೇಬೇಕು. ಎಲಿಜಿಬಲ್ ಆದ್ಮೇಲೆನೆ ನಾವು ಸಿಇಟಿ, ಅದನ್ನು ಕೂಡ ಟಿಇಟಿ ಮಾರ್ಕ್ಸ್ ಕೂಡ ನಮ್ಮ ಒಂದು ನೇಮಕಾತಿಯಲ್ಲಿ ಗಣನೆಗೆ ತೆಗೆದುಕೊಳ್ತಾ ಇದ್ರು. ಹೀಗೆ HSTRಗೆ ಟಿಇಟಿ ಕಡ್ಡಾಯ ಅಂತ ಮಾಡಿರ್ಲಿಲ್ಲ. ಅವ್ರು HSTR ಅಂದ್ರೆ ಪ್ರೌಢಶಾಲಾ ಶಿಕ್ಷಕರಿಗೆ ಈ ಒಂದು ತೀರ್ಪಿನ ಪ್ರಕಾರ, ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುವ ಪ್ರಕಾರ ಅವ್ರಿಗೂ ಕೂಡ ಇನ್ ಮುಂದೆ ಟಿಇಟಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮಾಡಬಹುದು ಮುಂದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಟಿಇಟಿ ಕಡ್ಡಾಯವಾಗಿ ಪಾಸ್ ಆಗಿರ್ಲೇಬೇಕು ಅಂತ ಹೇಳಿ. ಸೇವೆಯಲ್ಲಿದ್ದವರು ಬಡ್ತಿ ಹೊಂದಬೇಕಾದ್ರೆ ಮತ್ತೆ ಇನ್ ಮುಂದೆ ಸೇವೆಗೆ ಸೇರುವವರು ಕೂಡ ಯಾರೇ ಆಗಿರ್ಲಿ ಅವರು ಟಿಇಟಿಯನ್ನ ಪಾಸ್ ಮಾಡ್ಬೇಕು. ನೆಕ್ಸ್ಟ್ ಇನ್ನು ಏನ್ ಹೇಳಿದೆ ಅಂದ್ರೆ, ಈಗ ಆಲ್ರೆಡಿ ಸೇವೆಯಲ್ಲಿರುವವರು ಇನ್ನೊಂದು ಪಾಯಿಂಟ್ ಇದರಲ್ಲಿ, ಆಲ್ರೆಡಿ ಶಿಕ್ಷಕರಾಗಿರ್ತಾರೆ. ಅವರು ಇನ್ನು ನಿವೃತ್ತಿ ಆಗ್ಬೇಕಾದ್ರೆ, ನಿವೃತ್ತಿ ಹೊಂದಬೇಕಾದ್ರೆ 5 ವರ್ಷ ಇತ್ತು ಅಂದ್ರೆ, ನಿವೃತ್ತಿಗೆ 5 ವರ್ಷಕ್ಕಿಂತ ಕಡಿಮೆ ಇದ್ರೆ, ನಿವೃತ್ತಿ ಹೊಂದಲು 5 ವರ್ಷಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅವ್ರು ಇನ್ನೇನ್ ರಿಟೈರ್ಡ್ ಆಗ್ತಿದ್ದಾರೆ, ತಮ್ಮ ವೃತ್ತಿಯನ್ನ ನಿವೃತ್ತಿ ಹೊಂದಲಿಕ್ಕೆ
5 ವರ್ಷಕ್ಕಿಂತ ಕಡಿಮೆ ಇದೆ, ಅವರು 5 ವರ್ಷ ಇನ್ನೇನು 5, 4, 3, 2 ಈ ರೀತಿಯಾಗಿ ವರ್ಷ ಇದೆ ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ಇತ್ತು ಅಂದ್ರೆ ನಿವೃತ್ತಿ ವಯಸ್ಸು ಹೊಂದಲಿಕ್ಕೆ ಅವ್ರಿಗೆ TET ಅಪ್ಲೈ ಆಗಲ್ಲ, TET ಅನ್ವಯಿಸುವುದಿಲ್ಲ. ಅವರು ನಿವೃತ್ತಿ ಹೊಂದಲು 5 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಇದೆ. ಈಗ ನಾನು ನಿವೃತ್ತಿ ಹೊಂದಲಿಕ್ಕೆ ನಾನು ಟೀಚರ್ ಜಾಬ್ ನಿವೃತ್ತಿ ರಿಟೈರ್ಡ್ ಆಗ್ಲಿಕ್ಕೆ 6 ವರ್ಷ ಇದೆ, 7 ವರ್ಷ ಇದೆ, 8 ವರ್ಷ ಇದೆ ಅಂದ್ರೆ ನಾನು TET ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು. ನಾನು ರಿಟೈರ್ಡ್ ಆಗ್ಲಿಕ್ಕೆ 5 ವರ್ಷಕ್ಕಿಂತ ಕಡಿಮೆ ವರ್ಷಗಳಿದೆ, ಅವಧಿ ಇದೆ ಅಂದ್ರೆ ಅವರಿಗೆ TET ಅನ್ವಯಿಸುವುದಿಲ್ಲ. ನಿವೃತ್ತಿ ಹೊಂದಲಿಕ್ಕೆ 5 ವರ್ಷಕ್ಕಿಂತ ಹೆಚ್ಚಿದ್ರೆ ಹೊಂದಲು ಇನ್ನೂ ಸರ್ವಿಸು 5 ವರ್ಷಕ್ಕಿಂತ ಹೆಚ್ಚಿದ್ರೆ 5 ವರ್ಷಕ್ಕಿಂತ ಹೆಚ್ಚಿದ್ರೆ ಹೆಚ್ಚು ಸರ್ವಿಸ್ ಇದ್ರೆ ಇನ್ನೂ ಸೇವೆ ಇದ್ರೆ ಅವ್ರು ಕಡ್ಡಾಯವಾಗಿ TET ಪಾಸ್ ಆಗ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ತೀರ್ಪಲ್ಲಿ ಒಂದು ಉಲ್ಲೇಖವಾಗಿದೆ. ನಿವೃತ್ತಿ ಹೊಂದಲಿಕ್ಕೆ ಇನ್ನು 5 ವರ್ಷಕ್ಕಿಂತ ಕಡಿಮೆ ಇದ್ರೆ ಅವರಿಗೆ TET ಪಾಸ್ ಆಗುವಂತ ಅವಶ್ಯಕತೆ ಇಲ್ಲ. 5 ವರ್ಷಕ್ಕಿಂತ ಇನ್ನೂ ಹೆಚ್ಚು ನಿವೃತ್ತಿ ಹೊಂದಲಿಕ್ಕೆ 5 ವರ್ಷಕ್ಕಿಂತ ಇನ್ನೂ ಹೆಚ್ಚು ಯಾರ್ದು ಸರ್ವಿಸ್ ಇದೆಯೋ ಅವ್ರು ಕಡ್ಡಾಯವಾಗಿ TET ಅನ್ನ ಪಾಸ್ ಆಗ್ಲೇಬೇಕು. ಇಲ್ಲಿ ಇನ್ನೊಂದು ರೂಲ್ಸ್ ಹೇಳಿದೆ ಸುಪ್ರೀಂ ಕೋರ್ಟ್, ಇವರಿಗೆ 2 ವರ್ಷಗಳ ಕಾಲಾವಧಿಯನ್ನ ಕೊಡುತ್ತೆ TET ಪಾಸ್ ಆಗ್ಲಿಕ್ಕೆ. TET ಪಾಸ್ ಆಗ್ಲು ಈಗಾಗಲೇ ಸರ್ವಿಸ್ ಅಲ್ಲಿರೋರು, ಈಗಾಗಲೇ ಶಿಕ್ಷಕರ ಸೇವೆಯಲ್ಲಿರೋರು, ಶಿಕ್ಷಕ ಹುದ್ದೆಯಲ್ಲಿರುವವರಿಗೆ TET ಪಾಸ್ ಆಗ್ಲಿಕ್ಕೆ ಎಷ್ಟು ವರ್ಷ ಅಂದ್ರೆ 2 ವರ್ಷ ಕಾಲಾವಧಿಯನ್ನ ಮೀಸಿದೆ. ಕಾಲಾವಧಿ ಟೈಮ್ 2 ವರ್ಷ ಕೊಟ್ಟಿದೆ. 2 ವರ್ಷದಲ್ಲಿ ಅವರು ಪಾಸ್ ಆಗ್ಲೇಬೇಕು ಅಂತೇಳಿ. ಒಂದು ವೇಳೆ TET ಅನ್ನ ಶಿಕ್ಷಕ ವೃತ್ತಿಯಲ್ಲಿರುವವರು ಪಾಸ್ ಆಗದೇ ಇದ್ರೆ, TET ಪಾಸ್ ಆಗದೇ ಇದ್ರೆ ಅವರಿಗೆ ಬಡ್ತಿ ನೀಡಲಾಗಲ್ಲ. ಪ್ರಮೋಷನ್ ಅನ್ನ ಮುಂಬಡ್ತಿ ಇಲ್ಲ, ಆಮೇಲೆ ಕಡ್ಡಾಯ ನಿವೃತ್ತಿ, ಅಥವಾ ರಾಜೀನಾಮೆಯನ್ನ ನೀಡಲಾಗುತ್ತೆ ಅಂತ ಹೇಳಿ ಇದರಲ್ಲಿ ಉಲ್ಲೇಖ ಆಗಿದೆ. ಈಗ ನಮ್ಗೆ ಒಂದು ಅಂಶ ಪರ್ಫೆಕ್ಟ್ ಆಯ್ತು. ಏನಂದ್ರೆ ಸುಪ್ರೀಂ ಕೋರ್ಟ್ ನ ಮಹತ್ವ ತೀರ್ಪಿನ ಪ್ರಕಾರ ಈಗಾಗಲೇ ಸೇವೆಯಲ್ಲಿರುವವರು, ಶಿಕ್ಷಕ ಸೇವೆಯಲ್ಲಿರುವವರು ಹಾಗೂ ಮುಂದೆ ಶಿಕ್ಷಕರಾಗ ಬಯಸುವವರಿಗೆಲ್ಲೂ TET ಕಡ್ಡಾಯ. ಒಂದು ವೇಳೆ ಆಲ್ರೆಡಿ ಶಿಕ್ಷಕರಾಗಿದ್ರೆ, ಅವರು ಸೇವೆಯಲ್ಲಿರುವವರಾಗಿದ್ರೆ, ಅದು 5 ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇತ್ತು ಅಂದ್ರೆ ಅವರಿಗೆ TET ಅನ್ವಯ ಆಗೋದಿಲ್ಲ. ಅವ್ರು TET ಪಾಸ್ ಆಗ್ಲೇಬೇಕೆಂಬ ಒಂದು ನಿಯಮವಿಲ್ಲ. 5 ವರ್ಷಕ್ಕಿಂತ ಅಂದ್ರೆ ನಿವೃತ್ತಿ ಹೊಂದುವಲ್ಲೂ 5 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಇದ್ರೆ ಅವರಿಗೆ ಮೇಲ್ಪಟ್ಟ ಎಲ್ಲರಿಗೂ ಕೂಡ TET ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು. ಅವರಿಗೆ TET ಪಾಸ್ ಆಗ್ಲಿಕ್ಕೆ 2 ವರ್ಷ ಕಾಲಾವಧಿ ಕೊಟ್ಟಿದೆ. 2 ಇಯರ್ಸ್ ಟೈಮ್ ಒಳಗಾಗಿ ಅವರು TET ನ ಪಾಸ್ ಮಾಡ್ಕೋಬೇಕು. ಹಾಗೆ TET ಪಾಸ್ ಆಗ್ಲಿಲ್ಲ ಅಂದ್ರೆ ಬಡ್ತಿ, ಆಮೇಲೆ ಅಥವಾ ನಿವೃತ್ತಿ, ಕಡ್ಡಾಯ ನಿವೃತ್ತಿ ಅಥವಾ ರಾಜೀನಾಮೆಯನ್ನ ಅನ್ನುವಂತ ಒಂದು ಪನಿಷ್ಮೆಂಟ್ ಅನ್ನ ಇದಾಗ್ತತಿ ಅಂತ ಹೇಳಿ ಈ ಒಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗಾಗಲೇ TET ಇನ್ ಮುಂದೆ ಆನ್ಲೈನ್ TET ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. TET ಆನ್ಲೈನ್ ಎಕ್ಸಾಮ್, ಇನ್ನು ಆಫ್ಲೈನ್ ಇಲ್ಲ, ಅಂದ್ರೆ ಪೆನ್ನು ಪೇಪರ್ ಪರೀಕ್ಷೆ ಇಲ್ಲ, ಆನ್ಲೈನ್ ನಲ್ಲೇ ಇದಾಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿಗೆ ಆದ್ಮೇಲೆ TET ಕಡ್ಡಾಯವಾಯ್ತು. ಅದೆಲ್ಲವೂ ಈಗಾಗಲೇ PSTR ಅಂಡ್ HSTR, ಈಗಾಗಲೇ PSTR ಮತ್ತು GPSTR ಗೆ TET ಕಡ್ಡಾಯ ಇದೆ. HSTR ಗೆ ಒಂದು TET ಇರಲಿಲ್ಲ. ಈ ಒಂದು ಮಹತ್ವ ತೀರ್ಪಿನ ಬಳಿಕ ಈಗ HSTR ಎಕ್ಸಾಮ್ಗೂ ಕೂಡ TET ಅನ್ನ ಕಡ್ಡಾಯ ಮಾಡ್ತಾರೆ. ಸೊ ಇವತ್ತಿನ ಒಂದು ದಿನಪತ್ರಿಕೆಗಳಲ್ಲಿ ಈ ಒಂದು ವಿಷಯ ಬಂದಿತ್ತು. ಸೊ ಈ ಒಂದು ಮಾಹಿತಿ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಈ ಒಂದು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಈ ಒಂದು ವಿಷಯ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.